ಹೇಳ್ಕೊಂಡು ಇಡೀ ವ್ಯವಸ್ಥೆ ಟೀಕೆ ಮಾಡ್ತಾ ಕೂದ್ರಲ್ಲಿ ಏನು ಅರ್ಥದ? ಹಂಗೆ ಹಿಜಾಬ್ ಮತ್ತು ಜನಿವಾರ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಒಳ್ಳೆಯದು. ಜೊತೆಗೆ ಇವೆಲ್ಲ ಎಕ್ಸಾಮ್ಗಳು ಪ್ರಾಮಾಣಿಕವಾಗಿ ನಡೆಸುವಂಥ ಕೆಲಸ ಸರ್ಕಾರ ಮತ್ತು ಅಧಿಕಾರಶಾಹಿ ವರ್ಗದವ್ರು ಮಾಡಿದ್ರೆ ಭಾಳ ಉತ್ತಮ. ಏನೋ ಇರಲಿ, ಜನಿವಾರ ಕಾರಣಕ್ಕಾಗಿ ಜನಿವಾರವನ್ನು ಬಂದಿಟ್ಕೊಂಡು ಹಿಜಾಬನ್ನು ಹಿಂತಕ್ಕೊಂಡಿದ್ದು 2022 ತೊಗೊಂಡಿದ್ದಾರೆ. ಅದನ್ನು ಹಿಜಾಬನ್ನು BJP ಸರ್ಕಾರ ನಿಷೇಧ ಮಾಡಿತ್ತು. ಅದು ಹೆಂಗೆ ತೆಗಿಬೇಕಾಗಿತ್ತು, ಕಾಂಗ್ರೆಸ್ ತೆಗೆದ್ರು. ನಾವು ಮುಸ್ಲಿಂ ಪರ ತೋರಿಸ್ಕೊಳ್ಳಿ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಸಂಪ್ರದಾಯದಂತೆ ಇರುವಂಥ ಸಂಪ್ರದಾಯದ ಅನೇಕ ಆಚರಣೆಗಳನ್ನು ಅವರು ಆಚರಣೆಗಿಂತ ಸಂಕೇತಗಳನ್ನು ಎಕ್ಸಾಮ್ ಸಂದರ್ಭದಲ್ಲಿ ಉಪಯೋಗ ಮಾಡಬಹುದು ಅನ್ನುವಂಥ ನಿರ್ಧಾರ ತೆಗೆದುಕೊಂಡಿದ್ದು ಒಂದು ರೀತಿ ಒಳ್ಳೆಯ ನಿರ್ಧಾರ. ಮತ್ತು ಇದಕ್ಕಾಗಿ ಸಿಕ್ಕಾಡೋಕ್ಕಿಂತಲೂ ನಮ್ಮ ಮಕ್ಕಳು ಇನ್ನಷ್ಟು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅವ್ರು ಬದುಕುವಂಥ ಸ್ವಂತ ಉದ್ಯೋಗ ನಿರ್ಮಾಣ ಮಾಡೋದಕ್ಕೆ ಕಡೆಗೆ ಅವ್ರಿಗೆ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಯೋಗ್ಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.